ಪೌರಾಡಳಿತ ಸಚಿವರ ಕ್ಷೇತ್ರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದ್ದು ಇಲ್ಲದಂತಾಗಿವೆ ಶೌಚಾಲಯಗಳು. ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಗರದಲ್ಲಿ ಸಾರ್ವಜನಿಕರಿಗಾಗಿ ನಿರ್ಮಿಸಿರುವ ಶೌಚಾಲಯಗಳು ಇದ್ದು ಇಲ್ಲದಂತಾಗಿದೆ. ಪೌರಾಡಳಿತ ಸಚಿವ ರಹೀಂ ಖಾನ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ನೋಡಲೇಬೇಕಾದ ಸ್ಟೋರಿ ಇದಾಗಿದೆ. ಪೌರಾಡಳಿತ ಸಚಿವ ರಹೀಂ ಖಾನ್ ಪ್ರತಿನಿಧಿಸುವ ಬೀದರ್ ವಿಧಾನಸಭಾ ಕ್ಷೇತ್ರದ ಬೀದರ್ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ಶೌಚಾಲಯಗಳ ಇದ್ದು ಇಲ್ಲದಂತಾಗಿ ಜನರು ಶೌಚಾಲಯಕ್ಕಾಗಿ ಪರದಾಡುವಂತಾಗಿದೆ. ಬೀದರ್ ನಗರಸಭೆ ಹಾಗೂ ಕೆಕೆಆರ್ಡಿಬಿ ಅನುದಾನದಡಿ ನಗರದಲ್ಲಿ 30ಕ್ಕೂ ಹೆಚ್ಚು ಕಡೆ ಶೌಚಾಲಯಗಳನ್ನು ಕಟ್ಟಲಾಗಿದೆ. ನಗರದ ಕೆಇಬಿ ರೋಡ್, ಬಸವೇಶ್ವರ ವೃತ್ತ, ಕರ್ನಾಟಕ ಕಾಲೇಜ್, ನಯಾ ಕಮಾನ್, ಮೈಲೂರು ಕ್ರಾಸ್, ಹಳೆ ಆರ್ಟಿಒ ಕಚೇರಿ ಹತ್ತಿರ ಇರುವ ಶೌಚಾಲಯಗಳು ಬಳಕೆಗೆ ಬಾರದಂತಾಗಿವೆ. ಅದರಲ್ಲೂ ಕೆಲವೆಡೆ ಈ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಲಾಗಿದ್ದು ನಿರ್ವಹಣೆ ಕೊರತೆಯಿಂದಾಗಿ ಸಂಪೂರ್ಣವಾಗಿ ಹಾಳು ಬಿದ್ದಿವೆ. ನಗರಕ್ಕೆ ಬರುವ ಸಾರ್ವಜನಿಕ ಪ್ರಯಾಣಿಕರು ಪ್ರತಿನಿತ್ಯ ಶೌಚಾಲಯಕ್ಕಾಗಿ ಬಯಲು ಸಾರ್ವಜನಿಕ ಸ್ಥಳಗಳನ್ನೇ ಬಳಸುವಂತೆ ಆಗಿದೆ. ಇದರಿಂದಾಗಿ ನಗರದಲ್ಲಿ ಮಹಿಳೆಯರು, ಮಕ್ಕಳು ಮೂಗು ಮುಚ್ಚಿಕೊಂಡು ಓಡಾಡುವ ಅನಿವಾರ್ಯತೆ ಶುರುವಾಗಿದೆ. ಹೀಗಾಗಿ ನಗರಸಭೆ ಅಧಿಕಾರಿಗಳು ಗಮನಹರಿಸಿ ಶೌಚಾಲಯಗಳನ್ನು ಸರಿಪಡಿಸುವ ಕೆಲಸಕ್ಕೆ ಮುಂದಾಗಬೇಕು ಎಂದು ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಶೌಚಾಲಯ ಸಮಸ್ಯೆ ಆಗಿದೆ ಸರ್. ಯಾಕಂತಂದ್ರೆ ಸರ್, ಈಗ ಬರೀ ಒಂದು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಶೌಚಾಲಯಗಳು ನಿರ್ಮಾಣ ಮಾಡಿದ್ದಾರೆ, ಬರೀ ತೋರಿಕೆಗೋಸ್ಕರ. ಆಯ್ತು, ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಆಯ್ತು ಪೌರಾಡಳಿತ ಸಚಿವರು ಏನ್ ಮಾಡ್ತಾ ಇದಾರೆ, ಆಯ್ತು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಆಯ್ತು, ಒಂದು ಶೌಚಾಲಯಕ್ಕೆ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕಂತ ಹೇಳಿ ಮನವಿ ಮಾಡ್ತೀನಿ ಸರ್. ಯಾಕಂದ್ರೆ ಸರ್, ಇತ್ತೀಚಿನ ದಿನಗಳಲ್ಲಿ ಯಾವ ತರ ಆಗಿದೆ ಅಂತ ಸರ್, ಈಗ ನಾವು ಎಮರ್ಜೆನ್ಸಿಗೋಸ್ಕರ ಬಂದಿರ್ತೀವಿ ನಗರದಲ್ಲಿ, ನಗರ ಕ್ಷೇತ್ರದಲ್ಲಿ ಬಂದಾಗ ಶೌಚಾಲಯ ಸಮಸ್ಯೆ ಆಗ್ತಾ ಇದೆ ಸರ್. ಈಗ ಕೆಲವು ಹೋಟೆಲ್ಗಳಿದಾವೆ, ಆಯ್ತು ಬೇರೆ ಕಡೆ ಇದಾವೆ, ಅಲ್ಲೆಲ್ಲ ಲಾಕ್ ಹಾಕಿರ್ತಾರೆ ಸರ್. ಅಂತ ಸಂದರ್ಭದಲ್ಲಿ ನಾವು ಬೇರೆ ಕಡೆ ಯಾವ್ದೊಂದು ಕಚೇರಿ ಬಂದಿರ್ಬೋದು, ಯಾವ್ದೋ ಒಂದು ಸ್ಥಳದಲ್ಲಿ ಬಂದ ಸರ್ ಶೌಚಾಲಯ ಒಂದು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಸರ್. ಅದೆಲ್ಲ ಬಿಟ್ಬಿಟ್ಟು ಈಗ ನಮ್ಮ ಪೌರಾಡಳಿತ ಸಚಿವರು ಇದಾರೆ, ಆಯ್ತು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಇವ್ರು ಏನ್ ಮಾಡ್ತಾ ಇದಾರೆ ಸರ್, ಒಂದ್ ನಗರದಲ್ಲಿ ಬರೀ ಒಂದು ತೋರಿಕೆಗೋಸ್ಕರ ಒಂದು ಶೌಚಾಲಯ ನಿರ್ಮಾಣ ಮಾಡ್ಬಿಟ್ಟು ಬಂದ್ ಮಾಡ್ಬಿಟ್ಟು ಸರ್, ಯಾರಿಗೆ ಉಪಯೋಗ ಆಗುತ್ತೆ ಸರ್? ಅದು ಅದರ ಲೂಟಿ ಹೊಡೆಯೋಕ್ಕೋಸ್ಕರ ಏನೋ ನಿರ್ಮಾಣ ಮಾಡ್ತಾ ಇದಾರೆ ಸರ್ ಇವರು. ಆಯ್ತು, ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಂಡು ಒಂದು ಶೌಚಾಲಯದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ಅದನ್ನು ಕೂಡ ಏನ್ ಬಂದ್ ಮಾಡಿದಾರೆ ಸರ್ ಇವರು, ಅದನ್ನು ಕೂಡ ಓಪನ್ ಮಾಡಿಬಿಟ್ಟು ಒಂದು ಸಾರ್ವಜನಿಕ ವ್ಯವಸ್ಥೆ ಕಲ್ಪಿಸ್ಕೊಂಡು ಮನವಿ ಮಾಡ್ತೀನಿ ಸರ್. ಅರುಣ್ ಕೊಡ್ಗೆ. ಈಗಲಾದರೂ ಪೌರಾಡಳಿತ ಸಚಿವರು, ಕ್ಷೇತ್ರದ ಶಾಸಕರಾದ ರಹೀಂ ಖಾನ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಶೌಚಾಲಯ ನಿರ್ವಹಣೆ ಮಾಡದೆ ಪಾಳು ಬಿಟ್ಟಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿ ಸಾರ್ವಜನಿಕ ಶೌಚಾಲಯವು ಜನರ ಬಳಕೆಗೆ ಅನುವು ಮಾಡಿಕೊಡುತ್ತಾರೋ ಅಥವಾ ಹಿಂದಿನ ಸಚಿವರಂತೆ ಜಾಣ ಕುರುಡರಂತೆ ವರ್ತಿಸುತ್ತಾರೋ ಕಾದು ನೋಡಬೇಕಾಗಿದೆ.